ನೋಡಿ ಸರ್, ಇದು ತಾರ್ ರೋಡಿಂದ 1 ಕಿಲೋಮೀಟ್ರ್ ಮುಂಡು ರಸ್ತೆ. ಇದು ಈ ರಸ್ತೆಗೆ ಬಂದಿರುವಂಥ ಜಾಗ 10.5 ಎಕರೆ. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಮಳೆಗಾಲದಲ್ಲಿ ಎಲ್ಲ ಏನೂ ಸ್ಕಿಡ್ ಆಗಲ್ಲ. ರೋಡೆಲ್ಲ ಸೂಪರಾಗಿದೆ. ಈ ಲ್ಯಾಂಡ್ಗೆ ಮಳವಳ್ಳಿಯಿಂದ 25 ಕಿಲೋಮೀಟ್ರ್ ಆಗುತ್ತಾ. ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಲ್ಯಾಂಡು ಫುಲ್ಲು ಎಲ್ಲ ತೆಂಗಿನ ಗಿಡಗಳೈತೆ. 10.5 ಎಕರೆ ಅಲ್ವಾ. ಇದು ಸಸಿಗಳು. 7 ಎಕರೆಯಲ್ಲಿ ದೊಡ್ಡ ಗಿಡಗಳೈತೆ ನೋಡಿ. ಅದು ಎಲ್ಲ ಫಲ ಸ್ಟಾರ್ಟ್ ಆಯ್ತೈತೆ. ಎಣ್ಣೆ ಕಟ್ ಮಾಡ್ತಾ ಇದ್ದಾರೆ. ಅದು 7 ಎಕರೆಲ್ಲಿ ಮಾತ್ರ ದೊಡ್ಡ ಗಿಡ. ಇನ್ನೆಲ್ಲ ಈ ರೀತಿ ಗಿಡಗಳೈತೆ. ಹೆಚ್ಚು ಕಮ್ಮಿ ರೋಡ್ಗೆ ಒಂದು 350-400 ಅಡಿ ಐತೆ. 3 ಜನ ಬೇಕಾದ್ರೆ ಮಡಿಕೋಬೋದು, ಇಬ್ಬರು ಬೇಕಾದ್ರೆ ಮಡಿಕೋಬೋದು. ಎಲ್ಲ ಟೋಟಲ್ಲು ಈ ಲ್ಯಾಂಡ್ ಒಳಗಡೆ 7 ಬೋರ್ಗಲ್ ಐತೆ. ಮಣ್ಣಂತೂ ನೋಡಿದೆ ಎಲ್ಲ ಇದೇ ರೀತಿ ಸೇಮ್ ಮಣ್ಣು. ಏನು ಕಾಣ್ತೈತೆ ನೋಡಿ, ಇದೇ ರೀತಿ ಮಣ್ಣು. ಇದೇ ರೀತಿ ಇದೆ. ಒಳ್ಳೆ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಇವರು ತರಕಾರಿ ಹಾಕ್ಬಿಟ್ಟು ಎಲ್ಲ ಕಟಾವಾಗಿದೆ. 400 ಚಿಲ್ಲರೆ ಈ ರೀತಿ ತೆಂಗಿನ ಗಿಡ ಐತೆ. 7 ಎಕರೆಲ್ಲಿ ನೋಡಿ ದೊಡ್ಡ ಮರಗಳು ಬಂದೈತೆ. 7 ಬೋರ್ಗಲ್ ಐತೆ. ನೀರಂತೂ ತುಂಬ ಚೆನ್ನಾಗಿದೆ. ಮಳವಳ್ಳಿಯಿಂದ 25 ಕಿಲೋಮೀಟರು. ನರಸೀಪುರ ರಿಜಿಸ್ಟ್ರೇಷನ್ ಬರ್ಬೋದು. ಇದು ಜಾಗ ಅಂತೂ ಜಿನ್ನೇನಾಗಿದೆ. 3 ಜನ ಬೇಕಾದ್ರೆ ಮಡಿಕೋಬೋದು, 4 ಜನ ಬೇಕಾದ್ರೆ ಮಡಿಕೋಬೋದು. ಎಲ್ಲ ಇದೇ ರೀತಿ ಇದೆ ನೋಡಿ ಜಾಗ. ಎಕರೆ 40 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತಾ? ಮಳವಳ್ಳಿಯಿಂದ 25ರಿಂದ 26 ಕಿಲೋಮೀಟ್ರ್ ಆಗುತ್ತಾ.